ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಪದ ಕುರಿತಾಗಿ ಶ್ರೀಕೃಷ್ಣ ಭಕ್ತಿ ಯೋಗದಲ್ಲಿ ಮಾನವನಿಗೆ ಬದುಕಿನಲ್ಲಿ ಯಾವುದರಿಂದ ಮೋಕ್ಷ ಲಭಿಸುತ್ತದೆ ಎಂಬುದನ್ನು ವಿವರಿಸಿದ್ದಾನೆ. ಅದರಲ್ಲಿ ಜಪವು ಕೂಡ ಒಂದು. ಜಪದಿಂದ ಮೋಕ್ಷ ಲಭಿಸುತ್ತಾ ಇಲ್ಲವಾ ಅನ್ನೋ ಗೊಂದಲ ಇಂದಿಗೂ ಬಹುತೇಕರದ್ದು. ಜಪವೇ ಆಧ್ಯಾತ್ಮದ ಜೀವ, ಆಧ್ಯಾತ್ಮದಲ್ಲಿ ಜಪವೇ ಅತಿ ಶ್ರೇಷ್ಠ ಎಂಬ ವಿಡಿಯೋವನ್ನ ಈಗಾಗಲೇ ಮಾಡಲಾಗಿದೆ. ದಯವಿಟ್ಟು ಯಾರು ನೋಡಲಿಲ್ಲವೋ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಬರುತ್ತೆ, ದಯವಿಟ್ಟು ವೀಕ್ಷಿಸಿ. ಹಾಗೆ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಪ್ರೋತ್ಸಾಹ ನೀಡೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಶಬ್ದ ಬ್ರಹ್ಮಾತ್ಮನಸ್ ತಸ್ಯ ವ್ಯಕ್ತ ಅವ್ಯಕ್ತ ಆತ್ಮನಃ ಪರಃ ಬ್ರಹ್ಮಾವ ಭಾತಿ ವಿತತೋ ನಾನಾ ಶಕ್ತಿ ಉಪಬೃಂಹಿತಃ ಎನ್ನುತ್ತೆ. ಅಂದ್ರೆ ಬ್ರಹ್ಮನು ದಿವ್ಯ ಧ್ವನಿಯ ಮೂಲದಂತೆ ದೇವೋತ್ತಮ ಪರಮ ಪುರುಷನ ವ್ಯಕ್ತಿಗತ ಪ್ರತಿನಿಧಿಯಾಗಿದ್ದಾನೆ. ಆದ್ದರಿಂದ ಅವನು ವ್ಯಕ್ತ ಅವ್ಯಕ್ತ ಕಲ್ಪನೆಗಳಿಗೆ ಅತೀತನಾಗಿದ್ದಾನೆ. ಬ್ರಹ್ಮನು ಪರಮ ಸತ್ಯದ ಪೂರ್ಣ ರೂಪನಾಗಿದ್ದಾನೆ ಮತ್ತು ವಿವಿಧ ಶಕ್ತಿಗಳಿಂದ ಕೂಡಿದ್ದಾನೆ ಎಂದು ಭಾಗವತದಲ್ಲಿ ಉಲ್ಲೇಖಿಸಲಾಗಿದೆ. ಪರಮ ಯೋಜನೆ ವ್ಯವಸ್ಥೆಯಂತೆ ಈ ಭೌತಿಕ ಲೋಕವು ಶಬ್ದದಿಂದ ಸೃಷ್ಟಿಯಾಗಿದೆ. ಭಗವಂತನು ಬ್ರಹ್ಮನ ಹೃದಯದೊಳಗೆ ಶಬ್ದವನ್ನು ತುಂಬಿ ಅವನನ್ನು ಸಬಲಗೊಳಿಸಿದ್ದಾನೆ. ಆ ಶಬ್ದದಿಂದಲೇ ಈ ಎಲ್ಲ ಭೌತಿಕ ಶಕ್ತಿಯು ಬರುತ್ತೆ. ಲೌಕಿಕವಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಸಾಧ್ಯವಿಲ್ಲ. ನಮ್ಮ ಸಣ್ಣ ಸೃಷ್ಟಿಯಲ್ಲಿಯೂ ಕೂಡ ಸೃಷ್ಟಿಯ ಮೂಲವಾಗಿ ಶಬ್ದದ ಪಾತ್ರವನ್ನ ನಾವು ನೋಡಬಹುದು. ಪ್ರಣವ ಓಂ ಎಲ್ಲ ಶಬ್ದಗಳ ಮೂಲ. ಅಂದರೆ ಎಲ್ಲ ಚಿಂತನೆಗಳಿಗೆ ಪ್ರಣವವೇ ಮೂಲ. ಅವು ಏನನ್ನ ಪ್ರತಿನಿಧಿಸುವವೋ ಅವೇ ಈ ಶಬ್ದಗಳಲ್ಲಿ ಇರ್ತವೆ. ಅಂದರೆ ಯಾವುದು ಸೂಕ್ಷ್ಮ ಮತ್ತು ಸಮಗ್ರ ಲೌಕಿಕ ಶಕ್ತಿಯಾಗಿ ವ್ಯಕ್ತವಾಗಿರುತ್ತದೆಯೋ ಅದು. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್, ಬುದ್ಧಿ, ಅಹಂಕಾರ ಈ ಎಲ್ಲ ವಸ್ತು ಅಂಶಗಳನ್ನ ಹೊಂದಿರುವ ಶಬ್ದ ಎಲ್ಲಕ್ಕಿಂತ ಉತ್ತಮ. ಕೃಷ್ಣನು ಬ್ರಹ್ಮನ ಹೃದಯದಲ್ಲಿ ಶಬ್ದವನ್ನು ತುಂಬಿದ್ದಾನೆ ಮತ್ತು ಭಗವಂತನ ಆಶಯದಂತೆ ಈ ಭೌತಿಕ ಲೋಕವನ್ನ ಹೊರತರಲು ಅಗತ್ಯವಾದ ವಿವಿಧ ಶಕ್ತಿಗಳು ಆ ಶಬ್ದದಲ್ಲಿತ್ತು. ಪರಮ ಆಧ್ಯಾತ್ಮಿಕ ಶಬ್ದವೆಂದರೆ ಆಧ್ಯಾತ್ಮಿಕ ಲೋಕವನ್ನು, ಅಂದರೆ ಬ್ರಹ್ಮನ್ ಪರಬ್ರಹ್ಮನ್ ಪ್ರಕಟವಾಗುವುದು. ಲೌಕಿಕ ಪದ ಓಂ ಕೂಡ ಭಗವಂತನ ನಿರಾಕಾರದ ನಿರೂಪಣೆ ಚಿತ್ರಣ. ಅಗತ್ಯವಾದ ಎಲ್ಲ ಶಕ್ತಿಯು ಭಗವಂತನ ಹೆಸರಿನಲ್ಲಿಯೇ ಇದೆ. ಮುಖ್ಯವಾಗಿ ಈ ಲೌಕಿಕ ಬಂಧನದಿಂದ ಜೀವಿಯನ್ನ ಮುಕ್ತಗೊಳಿಸುವ ಶಕ್ತಿ. ನಮ್ಮ ಮೇಲೆ ಮತ್ತೊಂದು ಶಕ್ತಿಯು ಕಾರ್ಯಾಚರಣೆ ನಡೆಸುತ್ತಿರೋದ್ರಿಂದ ಲೌಕಿಕ ಬಂಧನವಾಗಿದೆ. ಯಾರಾದರೂ ನನ್ನನ್ನು ಬಿಗಿಯಾಗಿ ಹಿಡಿದುಕೊಂಡರೆ ಮತ್ತು ನಾನು ಅದರಿಂದ ಮುಕ್ತವಾಗಬೇಕಾದ್ರೆ ನನಗೆ ಅಗತ್ಯ ಶಕ್ತಿ ಬೇಕು. ಅದೇ ಮುಕ್ತವಾಗುವುದರ ಅರ್ಥ. ಕೃಷ್ಣನಿಗೆ ಶರಣಾಗುವುದರಿಂದ ಲೌಕಿಕ ಪ್ರಕೃತಿಯ 3 ಗುಣಗಳ ಹಗ್ಗದಿಂದ ನಾವು ಮುಕ್ತರಾಗ್ತೇವೆ. ಲೌಕಿಕ ಲೋಕದಿಂದ ಮುಕ್ತವಾಗಲು ಆತ್ಮಕ್ಕೆ ಆ ಶಕ್ತಿ ದೊರಕಬೇಕು. ಅಜ್ಞಾನದ ಹಗ್ಗದಿಂದ ಬಂಧನ. ಅಲೌಕಿಕ ಜ್ಞಾನವು ಈ ಹಗ್ಗವನ್ನು ಕಡಿದು ಹಾಕುತ್ತೆ ಮತ್ತು ಇದು ಪವಿತ್ರ ನಾಮದಿಂದ ಸಾಗುತ್ತೆ. ಕೃಷ್ಣ ನಾಮವು ಪರಬ್ರಹ್ಮನ್ ಮತ್ತು ಅದು ಎಲ್ಲ ಜ್ಞಾನಕ್ಕೆ ಮೂಲ. ನಮ್ಮ ಮುಂದಿರುವ ಅದ್ಭುತ ಅವಕಾಶವನ್ನು ಗಮನಿಸಿ ಪರಬ್ರಹ್ಮನೊಂದಿಗೆ ಸಂಪರ್ಕಕ್ಕೆ ಬರುವುದು ಮತ್ತು ಮುಕ್ತಿ ಹೊಂದಿ ಭಕ್ತಿ ಸೇವೆಯಲ್ಲಿ ತೊಡಗುವುದು. ಯಾರಿಗೆ ಸ್ವತಂತ್ರವಾಗಿ ಸುಖಿಸಬೇಕೆಂಬ ಇಚ್ಛೆ ಇದೆಯೋ ಅವರಿಗಾಗಿ ಭೌತಿಕ ಲೋಕವನ್ನ ಭಗವಂತನು ಸೃಷ್ಟಿಸಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಸ್ವತಂತ್ರವಾಗಿ ಆನಂದಿಸುವುದಿಲ್ಲ ಎಂಬ ನಿರ್ಣಯವನ್ನು ತೆಗೆದುಕೊಳ್ತೇವೆ. ಆಗ ಈ ಭೌತಿಕ ಲೋಕವು ಅಲೌಕಿಕ ಲೋಕದಷ್ಟೇ ಚೆನ್ನಾಗಿರುತ್ತೆ. ಆದುದರಿಂದ ಶುದ್ಧ ಭಕ್ತಿಯನ್ನ ಮುಕ್ತಿಯ ವೇದಿಕೆಯಿಂದ ಕಾರ್ಯಗತಗೊಳಿಸಲಾಗುತ್ತೆ. ಈಗ ನಮ್ಮ ಆತ್ಮವು ಸಿಕ್ಕಿಕೊಂಡಿದೆ. ದೇಹವು ಸ್ವಯಂ ಅಜ್ಞಾನ. ಲೌಕಿಕ ಬುದ್ಧಿ ಇರುವುದರಿಂದ ಸೂಕ್ಷ್ಮ ದೇಹದಲ್ಲಿ ಹೆಚ್ಚು ಅಜ್ಞಾನವಿದೆ. ಹುಸಿ ಅಹಂ ಎನ್ನುವುದಿದೆ. ನಾನು ಈ ದೇಹ ಎನ್ನುವುದು ಒಂದು ಕಲ್ಪನೆ ಮತ್ತು ಕಲ್ಪನೆಯು ಒಂದು ಶಬ್ದ. ಮನಸ್ಸು ಚಿಂತನೆಗಳಿಂದ ತುಂಬಿದೆ. ನಾವು ಒಂದು ವಿಷಯದ ಬಗೆಗೆ ಯೋಚಿಸುವುದನ್ನು ನಿಲ್ಲಿಸಿ ಮತ್ತೊಂದು ವಿಷಯವನ್ನು ಕುರಿತು ಯೋಚಿಸ್ತೇವೆ. ಅದು ಭೌತಿಕ ಶಬ್ದ. ನಾವು ಲೌಕಿಕ ಶಬ್ದದಲ್ಲಿ ಸಿಕ್ಕಿಕೊಂಡಿರುವಿರಿ ಎಂದರೆ ನಾವು ಲೌಕಿಕ ಲೋಕದಲ್ಲಿ ಕಟ್ಟಲ್ಪಟ್ಟಿದ್ದೀವಿ. ಇದರ ಮಧ್ಯೆ ಅಲ್ಲೊಂದು ಅನುಗ್ರಹವಿದೆ. ಪವಿತ್ರ ನಾಮವಾದ ಅವತಾರವಿದೆ. ಅದು ಪರಬ್ರಹ್ಮನ್. ಈ ಯುಗದಲ್ಲಿ ತಾನು ಪವಿತ್ರ ನಾಮವಾಗಿ ಅವತರಿಸುವೆ ಎಂದು ಭಗವಂತನು ಹೇಳಿದ್ದಾನೆ. ಯಾರಾದರೂ ಅಪ್ರಜ್ಞಾಪೂರ್ವಕವಾಗಿಯೂ ಕೃಷ್ಣ ಅಥವಾ ರಾಮನ ಹೆಸರನ್ನು ಉಚ್ಚರಿಸಿದರೆ ಅವರಿಗೆ ಲಾಭದಾಯಕ. ಯಾಕಂದ್ರೆ ನೀನು ನಿನ್ನ ನಾಲಿಗೆಯಲ್ಲಿ ಹರೇ ಕೃಷ್ಣ ಹರೇ ರಾಮ ಎಂದು ಪ್ರತಿಧ್ವನಿಸುವ ಈ ಲೌಕಿಕ ಕಂಪನದಲ್ಲಿ ನಾನು ಬರುವೆ ಎಂದು ಮಾತು ಕೊಟ್ಟಿದ್ದಾನೆ ಶ್ರೀಕೃಷ್ಣ. ನಮ್ಮ ಗ್ರಹಿಕೆ ಏನೆಂದರೆ ಈ ಹೆಸರು ಲೌಕಿಕ ಶಬ್ದ, ಆದರೆ ಅದು ಸದಾ ಪರಮ. ಶುದ್ಧ ಭಕ್ತ ಮಾತ್ರ ಅದರ ಮೂಲ ತತ್ವವನ್ನು ಕಾಣ್ತಾನೆ ಮತ್ತು ಅದರ ಸಹವಾಸದಿಂದ ಫಲ ಪಡಿತಾನೆ. ಆ ಜ್ಞಾನಕ್ಕೆ ಲೌಕಿಕ ಪ್ರಕೃತಿಯ 3 ಗುಣಗಳನ್ನು ಬಿಡಿಸುವ ಶಕ್ತಿ ಇದ್ದಾಗ ಆಗ ಅದು ಸಾಕ್ಷಾತ್ಕಾರಗೊಂಡ ಜ್ಞಾನ ಮತ್ತು ಹರೇ ಕೃಷ್ಣ ಜಪದಿಂದ ಬರುತ್ತೆ. ಹೀಗೆ ಜಪ ಅಂದ್ರೆ ಈ 2 ಅಕ್ಷರಗಳಲ್ಲಿ ಅಡಗಿರುವ ಅರ್ಥ ಮತ್ತು ಶಕ್ತಿಯನ್ನ ಜ್ಞಾನಿಗಳಾದ ಸಿದ್ಧರು, ಸಾಧುಗಳು, ಋಷಿಮುನಿಗಳು ಮತ್ತು ದೈವ ಭಕ್ತರು ಮಾತ್ರ ಅರಿತಿರ್ತಾರೆ.
ಈ ಕಾರಣದಿಂದಲೇ ಇವರುಗಳು ಯಾವಾಗಲೂ ತಮ್ಮ ಇಷ್ಟ ದೈವವನ್ನ ಜಪಿಸುತ್ತಲೇ ಇರ್ತಾರೆ. ಜಪ ಎಂಬ ಪದವು ಜಪಿಸು ಎನ್ನುವ ಪದದಿಂದ ಮೂಡಿ ಬಂದಿದೆ ಎಂದರೆ ತಪ್ಪಾಗಲಾರದು. ಜಪ ಶಬ್ದವನ್ನು ವಿಶ್ಲೇಷಣೆ ಮಾಡಿದಾಗ ಈ ರೀತಿ ಅರ್ಥ ಬರುತ್ತೆ. ಅದನ್ನ ಸಂಸ್ಕೃತದಲ್ಲಿ ಈ ರೀತಿ ತಿಳಿಸ್ತಾರೆ. ಜಕಾರೋ ಜನ್ಮ ವಿಚ್ಛೇದ ಪಕಾರೋ ಪಾಪನಾಶಕ ತಸ್ಮಜ್ಜಪ ಇತಿ ಪ್ರೋಕ್ತೋ ಜನ್ಮ ಪಾಪ ವಿನಾಶಕ ಎನ್ನುತ್ತೆ. ಜಕಾರವು ಜನ್ಮ ವಿನಾಶಕವಾದದ್ದೆಂದು, ಪಕಾರವು ಪಾಪಗಳನ್ನು ನಾಶ ಮಾಡುವುದೆಂದು, ಮನುಷ್ಯ ಜನ್ಮ ಪವಿತ್ರವಾಗಬೇಕಾದ್ರೆ ಜಪ ಅತ್ಯವಶ್ಯಕವೆನ್ನುತ್ತೆ. ಜಪ ಎಂದರೇನು ಎಂಬ ಜಿಜ್ಞಾಸೆ ಉಂಟಾಗತ್ತೆ. ಅದನ್ನ ಈ ರೀತಿ ಅರ್ಥೈಸಬಹುದು. ಪರಮಾತ್ಮನನ್ನ ಮಂತ್ರದ ರೂಪದಲ್ಲಾಗಲಿ ನಾಮರೂಪದಲ್ಲಾಗಲಿ ಮನಸ್ಸಿನಲ್ಲಿ ಧ್ಯಾನಿಸುವುದೇ ಜಪ. ಕೆಲವರು ಜೋರಾಗಿ ನಾಮಸ್ಮರಣೆ ಮಾಡುತ್ತಾ ಬೇರೆಯವರ ಕಿವಿಗೂ ಬೀಳುವಂತೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಪಠಿಸುವವರಿಗೂ ಕೇಳುವವರಿಗೂ ಏಕಕಾಲದಲ್ಲಿ ಫಲ ದೊರಕುತ್ತೆ. ಜಪಿಸುವ ಬೀಜ ಮಂತ್ರವನ್ನಾಗಲಿ ತಾರಕ ಮಂತ್ರವನ್ನಾಗಲಿ ಅಥವಾ ಇಷ್ಟದೇವತಾ ಮಂತ್ರವನ್ನಾಗಲಿ ಗುರುಗಳಿಂದ, ಜ್ಞಾನಿಗಳಿಂದ ಅಥವಾ ಹಿರಿಯರಿಂದ ಉಪದೇಶ ಪಡೆಯಬೇಕೆಂಬ ನಿಯಮಗಳಿವೆ. ಜಪ ಒಂದು ಮಂತ್ರ ಅಥವಾ ಒಂದು ದೈವಿಕ ಶಕ್ತಿಯ ಹೆಸರಿನ ಚಿಂತನಶೀಲ ಪುನರುಕ್ತಿಯನ್ನ ಒಳಗೊಳ್ಳುವ ಒಂದು ಆಧ್ಯಾತ್ಮಿಕ ಕ್ರಿಯೆ. ಮಂತ್ರ ಅಥವಾ ಹೆಸರನ್ನ ಅಭ್ಯಾಸಿಗೆ ಕೇಳಲು ಸಾಕಾಗುವಷ್ಟು ಮೆದುವಾಗಿ ಹೇಳಬಹುದು ಅಥವಾ ಅದನ್ನ ಸಂಪೂರ್ಣವಾಗಿ ವಾಚಕನ ಮನಸ್ಸಿನಲ್ಲಿ ಹೇಳಿಕೊಳ್ಳಬಹುದು. ಜಪವನ್ನ ಪದ್ಮಾಸನದಲ್ಲಿ ಕುಳಿತುಕೊಂಡು ಇತರ ಕ್ರಿಯೆಗಳನ್ನು ಮಾಡುತ್ತಾ ಅಥವಾ ಗುಂಪು ವ್ಯವಸ್ಥೆಗಳಲ್ಲಿ ವಿದ್ಯುಕ್ತ ಆರಾಧನೆಯ ಭಾಗವಾಗಿ ಅಭ್ಯಸಿಸಬಹುದು. ಜಪದಿಂದ ಮನಸ್ಸಿಗೆ ವ್ಯಾಯಾಮ ಮತ್ತು ಶಾಂತಿ. ನಾಮ ಜಪವನ್ನ ಮುಂದಿನಂತೆ ಹಂತ ಹಂತವಾಗಿ ಹೆಚ್ಚಿಸಬೇಕು. ಪ್ರತಿಯೊಂದು ಹಂತವನ್ನ ದಾಟಲು ಸಾಧಕರ ಆಧ್ಯಾತ್ಮಿಕ ಮಟ್ಟಕ್ಕನುಸಾರವಾಗಿ ಅವರಿಗೆ 6 ತಿಂಗಳಿನಿಂದ 2 ವರ್ಷಗಳ ಕಾಲ ತಗುಲಬಹುದು. ಪ್ರತಿದಿನ ಕನಿಷ್ಠ ಪಕ್ಷ 2 ಮಾಲೆ ಅಥವಾ 15 ನಿಮಿಷ ನಾಮಜಪ ಮಾಡಬೇಕು. ಎರಡನೇದು, ಯಾವುದೇ ಕೆಲಸವನ್ನ ಮಾಡದೇ ಇರುವಾಗ ನಾಮಜಪವನ್ನ ಮಾಡಬೇಕು. ಮೂರನೇದು, ಸ್ನಾನ ಮಾಡುವುದು, ಅಡಿಗೆ ಮಾಡುವುದು, ನಡೆದಾಡುವುದು, ಬಸ್ಸು ಅಥವಾ ರೈಲಿನಲ್ಲಿ ಪ್ರಯಾಣ ಮಾಡುವುದು ಮುಂತಾದ ಶಾರೀರಿಕ ಕೆಲಸಗಳನ್ನು ಮಾಡುವಾಗ ನಾಮಜಪವನ್ನ ಮಾಡಬೇಕು. ನಾಲ್ಕನೇದು, ವರ್ತಮಾನ ಪತ್ರಿಕೆಗಳನ್ನು ಓದುವಾಗ, ದೂರದರ್ಶನದಲ್ಲಿನ ಕಾರ್ಯಕ್ರಮಗಳನ್ನು ನೋಡುವಾಗ, ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಮಹತ್ವವಿಲ್ಲದಂತಹ ಮಾನಸಿಕ ಕೆಲಸಗಳನ್ನು ಮಾಡುವಾಗ ಜಪವನ್ನ ಮಾಡಬೇಕು. ಐದನೇದು, ಕಾರ್ಯಾಲಯದ ಕಾಗದ ಪತ್ರಗಳನ್ನು ಓದುವಾಗ ಅಥವಾ ಬರೆಯುವಾಗ, ಅಂದರೆ ದೈನಂದಿನ ಜೀವನದಲ್ಲಿನ ಮಹತ್ವದ ಮಾನಸಿಕ ಕೆಲಸಗಳನ್ನು ಮಾಡುವಾಗ ಜಪವನ್ನ ಮಾಡಬೇಕು. ಆರನೇದು, ಇತರರೊಡನೆ ಮಾತನಾಡುವಾಗ ಜಪ ಮಾಡಬೇಕು. 5 ಮತ್ತು 6ನೆಯ ಹಂತದಲ್ಲಿ ಶಬ್ದಗಳಲ್ಲಿ ನಾಮಜಪವನ್ನು ಮಾಡುವುದು ಅಪೇಕ್ಷಿತವಾಗಿರದೆ ಶ್ವಾಸ ಅಥವಾ ನಾಮ ಜಪದಿಂದಾಗುವ ಆನಂದದ ಅನುಭೂತಿಯ ಕಡೆಗೆ ಗಮನವನ್ನು ಕೊಡುವುದು ಅಪೇಕ್ಷಿತವಾಗಿದೆ. ಇದು ಸಾಧ್ಯವಾದರೆ ನಿದ್ದೆಯಲ್ಲಿಯೂ ನಾಮಜಪವು ನಡೆಯುತ್ತೆ. ಅಂದರೆ ದಿನದ 24 ಗಂಟೆಗಳ ಕಾಲ ನಾಮಜಪವು ನಡೆಯುತ್ತೆ. ಜಪದಲ್ಲಿ 3 ವಿಧಾನಗಳಿವೆ. ಅವುಗಳೆಂದರೆ ವಾಚಕ, ಉಪಾಂಶು ಮತ್ತು ಮಾನಸಿಕ ಜಪ. ಒಂದನೇದು ವಾಚಕ, ಅಂದರೆ ಬೇರೆಯವರ ಕಿವಿಗೆ ಬೀಳುವಂತೆ ಪಠಿಸುವುದು. ಉಪಾಂಶು ಅಂದರೆ ತುಟಿಗಳು ಅಲುಗುತ್ತಿದ್ದರೂ ಶಬ್ದವು ಹೊರಗೆ ಬಾರದಂತಿರುವುದು. ಇನ್ನು ಮೂರನೇದು ಮಾನಸಿಕ ಜಪ, ಮನಸ್ಸಿನಲ್ಲಿ ಧ್ಯಾನಿಸುವುದು. ಅದರಲ್ಲಿ ವಾಚಕ ಜಪಕ್ಕಿಂತಲೂ 10 ಪಾಲು ಶ್ರೇಷ್ಠವಾದದ್ದು ಉಪಾಂಶು. ಉಪಾಂಶುವಿಗಿಂತಲೂ 3 ಪಟ್ಟು ಶ್ರೇಷ್ಠವಾದದ್ದು ಮಾನಸಿಕ ಜಪ. ಆದ್ದರಿಂದ ಮಾನಸಿಕ ಜಪವನ್ನ ಅಭ್ಯಸಿಸುವುದು ಸರ್ವಶ್ರೇಷ್ಠ. ಇದನ್ನ ಮೌನವೆಂದು ಕರೆಯಲಾಗುತ್ತೆ. ಹಾಗಾಗಿ ನಾವೇನೇ ಕೆಲಸ ಕಾರ್ಯ ಮಾಡಿಕೊಂಡಿದ್ದರೂ ಅದೆಲ್ಲವನ್ನು ಪರಮಾತ್ಮನ ಪಾದ ಕಮಲಗಳಿಗೆ ಅರ್ಪಿಸಿದಂತೆ. ಮಾನವನ ಕರ್ಮಾನುಸಾರವೇ ಎಲ್ಲವೂ ಎಂದು ಭಗವಂತನ ದಿವ್ಯ ಪಾದಗಳಿಗೆ ಶರಣಾದಾಗ ಮಾತ್ರ ನಮ್ಮೆಲ್ಲ ದೋಷಗಳು ನಿವಾರಿಸುತ್ತಾ ಹೋಗುತ್ತೆ. ಜಪವೇ ಮೋಕ್ಷಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.